ನಮಸ್ಕಾರ ವೀಕ್ಷಕರೇ, ನೀವು 2026ರಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ಕೋಟ್ಯಾಧಿಪತಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಖಂಡಿತ ನಿಮ್ಮ ಕನಸು ನನಸಾಗುತ್ತೆ. ಆದರೆ ಈ ವಿಡಿಯೋದಲ್ಲಿ ನಾವು ಹೇಳುವ ಆ ಒಂದು ದೊಡ್ಡ ತಪ್ಪು ಮಾತ್ರ ಮಾಡಬೇಡಿ. ನೋಡಿ ವೀಕ್ಷಕರೇ, 2026 ಅನ್ನೋದು ಕೇವಲ ಲಾಭದ ವರ್ಷವಲ್ಲ. ಆಕಾಶದಲ್ಲಿ ನಡೆಯುತ್ತಿರುವ ಗ್ರಹಗಳ ಮಹಾಯುದ್ಧದಿಂದಾಗಿ ಕೆಲವು ರಾಶಿಗಳಿಗೆ ವಿಧಿಯು ಒಂದು ದೊಡ್ಡ ಬಲೆ ಎಣೆದಿದೆ. ಆ ಬಲೆಯಲ್ಲಿ ನೀವು ಬಿದ್ದರೆ ನಿಮ್ಮ ಇಡೀ ಜೀವನದ ಸಂಪಾದನೆ ಮಣ್ಣು ಪಾಲಾಗಬಹುದು. ವೀಕ್ಷಕರು, ಇವತ್ತು ನಾನು ಆ 4 ರಾಶಿಗಳ ಬಗ್ಗೆ ಹೇಳ್ತೀನಿ. ಯಾರಿಗೆ 2026ರಲ್ಲಿ ಡೇಂಜರ್ ಸಿಗ್ನಲ್ ಕಾದಿದೆ ಅಂತ. ಈ ವಿಡಿಯೋನ ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕಂದರೆ ವಿಡಿಯೋದ ಮಧ್ಯದಲ್ಲಿ ನಾನು ಹೇಳುವ ಆ ಬ್ಲ್ಯಾಕ್ ಡೇಟ್ಸ್ ನಿಮ್ಮನ್ನು ದೊಡ್ಡ ಅಪಘಾತ ಅಥವಾ ಆರ್ಥಿಕ ನಷ್ಟದಿಂದ ಪಾರು ಮಾಡಬಹುದು. ಇದು ಕೇವಲ ರಾಶಿ ಭವಿಷ್ಯವಲ್ಲ, ಇದು ನಿಮ್ಮ ಜೀವನದ ಎಚ್ಚರಿಕೆಯ ಗಂಟೆ. ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಕೆಲವು ಗ್ರಹಗಳ ಸಂಯೋಜನೆ ಅತ್ಯಂತ ಭಯಾನಕವಾಗಿದೆ. ಮೊದಲಿಗೆ ಶನಿ ರಾಹು ಸಮಾಗಮದ ಪ್ರಭಾವ. ಶನಿದೇವ ಮೀನ ರಾಶಿಯಲ್ಲಿದ್ದಾನೆ, ರಾಹು ಕುಂಭದಲ್ಲಿದ್ದಾನೆ. ಇವರಿಬ್ಬರ ದೃಷ್ಟಿ ಸಂಬಂಧವು ಕೆಲವು ರಾಶಿಗಳಲ್ಲಿ ಭ್ರಮೆಯನ್ನು ಹುಟ್ಟಿಸುತ್ತದೆ. ಅಂದರೆ ನಿಮಗೆ ಒಂದು ಕೆಲಸದಲ್ಲಿ ಲಾಭ ಆಗುತ್ತೆ ಅಂತ ಅನಿಸುತ್ತೆ, ಆದರೆ ಅದು ನಿಮ್ಮನ್ನು ಸಾಲದ ಸುಳಿಗೆ ತಳ್ಳುತ್ತೆ. ಇನ್ನು ಎರಡನೆಯ ಪ್ರಭಾವ ವಕ್ರಗತಿಯ ಮಂಗಳ. 2026ರ ಮಧ್ಯಭಾಗದಲ್ಲಿ ಮಂಗಳ ಗ್ರಹ ವಕ್ರಗತಿಯಲ್ಲಿ ಚಲಿಸುತ್ತಾನೆ. ಮಂಗಳ ಅಂದರೆ ರಕ್ತ, ಭೂಮಿ ಮತ್ತು ಸಿಟ್ಟು. ಈ ಸಮಯದಲ್ಲಿ ಯಾವ ರಾಶಿಯವರು ತಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದಿಲ್ಲವೋ ಅವರು ಜೈಲು ಅಥವಾ ಕೋರ್ಟ್ ಮೆಟ್ಟಿಲಿರುವ ಸಾಧ್ಯತೆ ಇರುತ್ತೆ. ಇನ್ನು ಗುರುವಿನ ಅತಿಚಾರ ಸಂಚಾರ. ಗುರು ಕರ್ಕಾಟಕದಲ್ಲಿ ಉಚ್ಚನಾಗಿದ್ದರೂ ಅಶುಭ ನಕ್ಷತ್ರಗಳಲ್ಲಿ ಸಂಚರಿಸುವಾಗ ಅದು ಅತಿ ಆಸೆಯನ್ನು ಹುಟ್ಟಿಸುತ್ತೆ. ಆಸೆ ಅತಿಯಾದರೆ ಏನಾಗುತ್ತೆ ಅನ್ನೋದು ನಿಮಗೂ ಗೊತ್ತೇ ಇದೆ. ವೀಕ್ಷಕರು, ಈ ವರ್ಷ ಎಚ್ಚರಿಕೆ ಬೇಕಾದ ಮೊದಲ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರೇ, 2026ರಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಅತಿ ಬುದ್ಧಿವಂತಿಕೆ ಪ್ರದರ್ಶಿಸಲು ಹೋಗಿ ಬೇರೆಯವರ ವ್ಯವಹಾರದಲ್ಲಿ ತಲೆ ಹಾಕಬೇಡಿ. ವಿಶೇಷವಾಗಿ ಜೂನ್ ತಿಂಗಳಿನಲ್ಲಿ ಬರುವ ಶಾರ್ಟ್ಕಟ್ ಹಣದ ಆಸೆ ನಿಮ್ಮನ್ನು ಬೀದಿಗೆ ತರಬಹುದು. ಆನ್ಲೈನ್ ಟ್ರೇಡಿಂಗ್ ಅಥವಾ ಬೆಟ್ಟಿಂಗ್ನಂತಹ ವಿಷಯಗಳಿಂದ ಈ ವರ್ಷ ದೂರವಿರಿ. ನೀವು ನಂಬಿದ ಸ್ನೇಹಿತನೇ ನಿಮಗೆ ಮೋಸ ಮಾಡುವ ಸಂಭವ 90% ಇದೆ. ಆತ್ಮೀಯ ಮಿಥುನ ರಾಶಿಯವರೇ, ನಿಮ್ಮ ಜಾತಕದ 10ನೇ ಮನೆಯಲ್ಲಿ ಶನಿ ಇರುವುದರಿಂದ ಕೆಲಸದ ಜಾಗದಲ್ಲಿ ಮಹಿಳಾ ಸಹೋದ್ಯೋಗಿಗಳ ಜೊತೆ ಜಗಳ ಮಾಡಿಕೊಳ್ಳಬೇಡಿ. ಅದು ನಿಮ್ಮ ಕೆಲಸಕ್ಕೆ ಕುತ್ತು ತರಬಹುದು. ಇನ್ನು ಈ ಲಿಸ್ಟ್ನಲ್ಲಿರುವ ಎರಡನೆಯ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರೇ, ನಿಮಗೆ ಸಪ್ತಮ ಶನಿಯ ಪ್ರಭಾವ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡುವ ಸಾಧ್ಯತೆ ಇದೆ. ಸಣ್ಣ ವಿಷಯವನ್ನು ದೊಡ್ಡದು ಮಾಡಬೇಡಿ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಕಣ್ಮುಚ್ಚಿ ಸಹಿ ಹಾಕಬೇಡಿ. ಆಗಸ್ಟ್ ತಿಂಗಳಿನಲ್ಲಿ ನೀವು ಮಾಡುವ ಒಂದು ಸಣ್ಣ ಸಹಿ ನಿಮ್ಮ ಆಸ್ತಿಯನ್ನೇ ಪರರ ಪಾಲಾಗುವಂತೆ ಮಾಡಬಹುದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ನಿರ್ಲಕ್ಷ್ಯ ಬೇಡ. ಗುಪ್ತ ರೋಗಗಳು ಅಥವಾ ಹೊಟ್ಟೆಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ಡಾಕ್ಟರ್ ಹತ್ತಿರ ಹೋಗೋದನ್ನು ಮುಂದೂಡಬೇಡಿ. ಇನ್ನು ಈ ವರ್ಷ ಎಚ್ಚರಿಕೆ ಬೇಕಾದ 3ನೇ ರಾಶಿ ಧನುರಾಶಿ. ಧನುರಾಶಿಯವರೇ, ನಿಮಗೆ ಶನಿಯ 7ನೇ ದೃಷ್ಟಿ ಇರುವುದರಿಂದ ಮಾನಸಿಕ ಒತ್ತಡ ಹೆಚ್ಚಿರುತ್ತೆ. ಈ ವರ್ಷ ನೀವು ಹೊಸದಾಗಿ ಸಾಲ ಕೊಡಬೇಡಿ ಮತ್ತು ಸಾಲ ತಗೋಬೇಡಿ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರು ದಾಖಲೆಗಳನ್ನು 10 ಬಾರಿ ಪರೀಕ್ಷಿಸಿ. ಹಿರಿಯರ ಮಾತನ್ನು ನಿರ್ಲಕ್ಷಿಸುವುದು ನಿಮಗೆ ಈ ವರ್ಷ ಮುಳುವಾಗಲಿದೆ. ನಿಮ್ಮ ತಂದೆ ಅಥವಾ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ ಈ ವರ್ಷ. ಇನ್ನು ಕೇತು ನಿಮ್ಮ ಭಾಗ್ಯಸ್ಥಾನಕ್ಕೆ ಅಡ್ಡ ಬರುತ್ತಿರುವುದರಿಂದ ದೇವಸ್ಥಾನಗಳಿಗೆ ಭೇಟಿ ನೀಡುವುದನ್ನು ಮರೆಯಬೇಡಿ. ಇನ್ನು ಕೊನೆಯ ರಾಶಿ ಕುಂಭರಾಶಿ. ಕುಂಭರಾಶಿಯವರೇ, ನಿಮಗೆ ಜನ್ಮಶನಿಯ ಪ್ರಭಾವ ಮುಂದುವರಿಯುತ್ತಿರುವುದರಿಂದ ಈ ವರ್ಷ ಅಗ್ನಿ ಪರೀಕ್ಷೆ ಮುಗಿದಿಲ್ಲ. ಹೊಸ ಸಾಹಸಗಳಿಗೆ ಕೈ ಹಾಕುವ ಮೊದಲು 100 ಬಾರಿ ಯೋಚಿಸಿ. ನಿಮ್ಮ ಆತುರದ ನಿರ್ಧಾರ ನಿಮ್ಮನ್ನು ಆರ್ಥಿಕವಾಗಿ ಕುಗ್ಗಿಸಬಹುದು. ಇನ್ನು ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಅಥವಾ ಅತಿವೇಗ ಬೇಡ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಸಣ್ಣ ಅಪಘಾತವಾಗುವ ಯೋಗವಿದೆ, ಎಚ್ಚರ. ವೀಕ್ಷಕರೇ, ಎಚ್ಚರಿಕೆ ನೀಡಲು ಅಷ್ಟೇ ನನ್ನ ಉದ್ದೇಶವಲ್ಲ, ನಿಮ್ಮನ್ನು ಕಾಪಾಡೋದು ಕೂಡ ನನ್ನ ಜವಾಬ್ದಾರಿ. ಈ 4 ರಾಶಿಯವರು ಮತ್ತು ಉಳಿದವರು 2026ರ ಗಂಡಾಂತರದಿಂದ ಪಾರಾಗಲು ಈ 3 ಪರಿಹಾರಗಳನ್ನು ತಪ್ಪದೇ ಮಾಡಿ. ಮೊದಲ ಪರಿಹಾರ ಮಹಾಮೃತ್ಯುಂಜಯ ಮಂತ್ರ. ದಿನಕ್ಕೆ ಕನಿಷ್ಠ 11 ಬಾರಿ ಈ ಮಂತ್ರವನ್ನು ಪಠಿಸಿ. ಇದು ಅಕಾಲಿಕ ಮೃತ್ಯು ಮತ್ತು ನಷ್ಟದಿಂದ ರಕ್ಷಿಸುತ್ತದೆ. ಇನ್ನು ಎರಡನೆಯ ಪರಿಹಾರ ಕಪ್ಪು ಎಳ್ಳಿನ ದಾನ. ಪ್ರತಿ ಶನಿವಾರ ಸ್ವಲ್ಪ ಕಪ್ಪು ಎಳ್ಳನ್ನು ಹರಿಯುವ ನೀರಿಗೆ ಬಿಡಿ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಿ. ಇದು ಶನಿದೇವನ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ವೀಕ್ಷಕರೇ, ಆದರೆ ಈ ವರ್ಷ ನಾಲಿಗೆ ಮೇಲೆ ಹತೋಟಿ ಇರಬೇಕು. 2026ರಲ್ಲಿ ಅತಿ ಹೆಚ್ಚು ಜನ ಸೋಲೋದು ಅವರ ಮಾತಿನಿಂದ. ಮೌನವಾಗಿರುವುದನ್ನು ರೂಢಿಸಿಕೊಳ್ಳಿ, ಅರ್ಧ ಸಮಸ್ಯೆಗಳು ದೂರವಾಗುತ್ತವೆ. ವೀಕ್ಷಕರೇ, ಇನ್ನು ಕೊನೆಯದಾಗಿ ಹೇಳುವುದಾದರೆ ವೃತ್ತಿ, ಹಣಕಾಸು ಮತ್ತು ಸಂಸಾರ ಈ 3ನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಕೈಯಲ್ಲಿದೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದೆ ನಿಮಗೆ ಒಂದು ಬ್ಲ್ಯಾಕ್ ಡೇಟ್ ಅಂತ. 2026 ಅಕ್ಟೋಬರ್ 13 ಈ ದಿನಾಂಕವನ್ನು ಬರೆದಿಟ್ಟುಕೊಳ್ಳಿ. ಅಂದು ಬ್ರಹ್ಮಾಂಡದಲ್ಲಿ ಒಂದು ಅಶುಭಯೋಗ ನಿರ್ಮಾಣವಾಗುತ್ತದೆ. ಆ ದಿನ ಎಚ್ಚರದಿಂದಿರಬೇಕು ಈ ರಾಶಿಯವರು. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ನಾನು ಯಾವ 5 ರಾಶಿಗಳಿಗೆ 2026ರಲ್ಲಿ ಸ್ವಂತ ಮನೆ ಕಟ್ಟುವ ಅಥವಾ ಸೈಟ್ ಖರೀದಿಸುವ ಬಲವಾದ ಯೋಗವಿದೆ ಅನ್ನೋದನ್ನು ಎಳೆಯಾಗಿ ಬಿಡಿಸಿ ಇಡ್ತೀನಿ. ಆ ಲಿಸ್ಟಿನಲ್ಲಿ ನಿಮ್ಮ ರಾಶಿ ಇದ್ದರೆ ನೀವು ಈಗಿನಿಂದಲೇ ಇಟ್ಟಿಗೆ ಜೋಡಿಸಲು ಶುರು ಮಾಡಬಹುದು. ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿಯಲು ಈಗಲೇ ನಮ್ಮ ರಾಶಿ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನನ್ನು ಒತ್ತಿ.
ವೀಕ್ಷಕರೇ, ನಿಮಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಸ್ವಂತ ಮನೆಯ ಕನಸು ಎಲ್ಲಿವರೆಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಪ್ರತಿ ಕಮೆಂಟ್ಗೂ ಉತ್ತರ ನೀಡಲು ಪ್ರಯತ್ನಿಸ್ತೀನಿ. ವೀಕ್ಷಕರೇ, 2026ರಲ್ಲಿ ನಿಮ್ಮ ಹಣೆಬರಹ ಬದಲಾಗಲಿ, ನಿಮ್ಮ ಮನೆಯ ಕನಸು ನನಸಾಗಲಿ. ಅಲ್ಲಿಯವರೆಗೆ ಜಾಗರೂಕರಾಗಿರಿ. ಧನ್ಯವಾದಗಳು.